ಹಾಯ್ ಹಲೋ ಫ್ರೆಂಡ್ಸ್, ವೆರಿ ಗುಡ್ ಆಫ್ಟರ್ನೂನ್. ಮತ್ತು ನಾನು ವಾಪಸ್ ಬಂದಿದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆಯಲ್ಲಿ. ಇದೇನಂತಂದರೆ, ಮುಂಚೆ ನಾನು 3 ವೀಡಿಯೋಸ್ ಬ್ಯಾಕ್ ಟು ಬ್ಯಾಕ್ ಮಾಡಿದ್ದೆ. ಒಂದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಆ್ಯಂಡ್ ಯೂಟ್ಯೂಬು 3 ಚಾನಲ್ಸ್ಗಳನ್ನ ಹೇಗೆ ಡಿಲೀಟ್ ಮಾಡೋದು ಅಂತ ಹೇಳಿ ಸಪ್ರೇಟ್ ವೀಡಿಯೋಸ್ ಮಾಡಿ ಹಾಕಿದ್ದೆ. ಇನ್ನೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಾರಿ ಪ್ರೊಫೈಲ್ ಚೆಕ್ ಮಾಡಿ ಸಿಗುತ್ತೆ. ಆ್ಯಂಡ್ ಇವತ್ತು ಗೂಗಲ್ ಅಕೌಂಟು ಅಂದರೆ ನಿಮ್ಮ ಗೂಗಲ್ ಅಕೌಂಟ್ ಆಗಲಿ ಇಲ್ಲ ಜಿಮೇಲ್ ಅಕೌಂಟು ಹೇಗೆ ಡಿಲೀಟ್ ಮಾಡೋದು ಅಂತ ಹೇಳಿ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಮಾಡೋದಕ್ಕೆ ಮೊದಲು ನೀವು ಫಸ್ಟು ನಿಮ್ಮ ಇಮೇಲ್ ಗೂಗಲ್ಗೆ ಹೋಗಿ, ಜಿಮೇಲ್ಗೆ ಹೋಗಿ ನಿಮ್ಮ ID ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದ ತಕ್ಷಣ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಲೆಫ್ಟ್ನಲ್ಲಿ 3 ಡಾಟ್ ಇರುತ್ತೆ ಆ್ಯಂಡ್ ರೈಟ್ನಲ್ಲಿ ಟಾಪ್ನಲ್ಲಿ ನಿಮ್ಮ ಒಂದು ಐಕಾನ್ ಇರುತ್ತೆ, ಜಿಮೇಲ್ ಐಕಾನು. ಸೊ ನೀವು ಐದರ್ ಈ 3 ಡಾಟ್ಗೆ ಹೋಗಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆ, ಅಲ್ಲಿ ಆದರೂ ಹೋಗ್ಬೋದು. ಆರ್ ನೀವು ನಿಮ್ಮ ಪ್ರೊಫೈಲ್ ಐಕಾನ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಬೋದು. ಸೊ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ಗೆ ಹೋದಾಗ ಇಲ್ಲಿ ನಿಮಗೆ ಡೈರೆಕ್ಟ್ ಪರ್ಸ್ನಲ್ ಇನ್ಫೋ, ಹೋಮು, ಡೇಟಾ ಆ್ಯಂಡ್ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಆ ಥರ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನಮಗೆ ಡೇಟಾ ಆ್ಯಂಡ್ ಪ್ರೈವಸಿಗೆ ಹೋಗೋಣ. ಸೊ ಥರ್ಡ್ ಆಪ್ಷನು ಡೇಟಾ ಆ್ಯಂಡ್ ಪ್ರೈವಸಿ. ಡೇಟಾ ಆ್ಯಂಡ್ ಪ್ರೈವಸಿಗೆ ಹೋಗಿ ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಆರ್ ಡಿಲೀಟ್ ಯುವರ್ ಡೇಟಾ ಅಂತ ಇರುತ್ತೆ. ಡಿಲೀಟ್ ಎ ಗೂಗಲ್ ಸರ್ವಿಸ್, ಅದು ಒಂದು ನೀವೇನು ಗೂಗಲ್ ಸರ್ವಿಸ್ ಯೂಸ್ ಮಾಡ್ತಾ ಇಲ್ಲ, ಸೊ ಅದನ್ನು ನೀವು ಡಿಲೀಟ್ ಮಾಡ್ಕೊಬೋದು. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಕೆಳಗೆ ಬಂತು ಅಂದರೆ 3 ಆಪ್ಷನ್ಸ್ ಅಂತ ಬರುತ್ತೆ. ಸೊ 3 ಆಪ್ಷನ್ಸ್ನಲ್ಲಿ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಹೇಳಿ ಇದೆ. ಸೊ ಡಿಲೀಟ್ ಯುವರ್ ಎಂಟೈರ್ ಅಕೌಂಟ್ ಆ್ಯಂಡ್ ಡೇಟಾ ಅಂತ. ಸೊ ನೀವಲ್ಲಿ ಅದರೊಳಗಡೆ ಎಂಟರ್ ಆಗಬೇಕಾಗತ್ತೆ. ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಸೊ ಯೂಸ್ ಯುವರ್ ಪಾಸ್ ಕೀ ಟು ಕನ್ಫರ್ಮ್ ದಟ್ ಇಟ್ಸ್ ರಿಯಲಿ ಯು. ಸೊ ನಿಮ್ಮ ಈ ಜಿಮೇಲು ಡಿಲೀಟ್ ಮಾಡೋಕ್ಕೆ ಮುಂಚೆ ಅದು ಮತ್ತೆ ಇನ್ನೊಂದು ಸರಿ ಕೇಳ್ತಾ ಇದೆ, ನೀವು ಪಾಸ್ವರ್ಡನ್ನ ಕನ್ಫರ್ಮ್ ಮಾಡಬೇಕು. ಸೊ ಕಂಟಿನ್ಯೂ ಕೊಡಿ. ನೀವೇನಾದರೂ ಲಾಕ್ ಸ್ಕ್ರೀನ್ ಯೂಸ್ ಮಾಡ್ತಿದ್ರೆ ನೀವು ಅದನ್ನು ಕೂಡ ಓಪನ್ ಮಾಡಬೇಕಾಗತ್ತೆ. ಲಾಕ್ ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸರಿ ಅದು ಓಕೆ ಡಿಲೀಟ್ ಯುವರ್ ಅಕೌಂಟ್ ಅಂತ ಹೇಳಿ ಬರ್ತಾ ಇದೆ. ಸೊ ಅದು ಏನೇನು ಡಿಲೀಟ್ ಆಗ್ತಾ ಇದೆ ಅಂತ ಹೇಳಿ ಅದು ಡೀಟೇಲ್ಸ್ ಕೊಡುತ್ತೆ ನೋಡಿ. ಇನ್ ಕೇಸ್ ನಿಮ್ಗೇನಾದರೂ ಈ ಗೂಗಲ್ ಅಕೌಂಟಿಂದ ಯಾವುದಾದ್ರೂ ಡೇಟಾ ಬೇಕಿತ್ತು ಅಂತ ಅಂದರೆ ನೀವು ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಬೋದು. ಇಲ್ಲಿ ಡೌನ್ಲೋಡ್ ಯುವರ್ ಡೇಟಾ ಅಂತ ಹೇಳಿ ಬರ್ತಾ ಇದೆಯಲ್ವಾ, ಸೊ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು. ಇಲ್ಲಿ ಏನೇನು ಅಕೌಂಟ್ಸು ನೀವು ಈ ಗೂಗಲ್ ಅಕೌಂಟ್ ಡಿಲೀಟ್ ಮಾಡ್ತಾ ಇದ್ದೀರಾ ಅಂದರೆ ಏನೇನು ಡಿಲೀಟ್ ಆಗುತ್ತೆ ಅಂತ ಹೇಳಿ ಅದು ತೋರಿಸ್ತಾ ಇದೆ. ಆ್ಯಂಡ್ ಬಿ ವೆರಿ ಕೇರ್ಫುಲ್. ನೀವು ಇದು ಒಂದು ಸಾರಿ ಡಿಲೀಟ್ ಮಾಡಿದ್ರೆ ಮತ್ತೆ ಅದನ್ನು ತೊಗೊಳೋದಕ್ಕಾಗೋದಿಲ್ಲ. ಸೊ ಏನಾದರೂ ಬ್ಯಾಂಕ್ಗೆ ರಿಲೇಟೆಡ್ ಏನಾದರೂ ಈ ಅಕೌಂಟ್ ಜಿಮೇಲ್ ಕೊಟ್ಟಿರ್ತೀರ ಅದು ಇದು ಅಂತ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಆಮೇಲೆ ಡಿಲೀಟ್ ಮಾಡ್ಕೊಳ್ಳಿ. ಬಟ್ ಈ ಲಿಸ್ಟು ಈ ಕೆಳಗಡೆ ಏನು ಮೆನ್ಷನ್ ಮಾಡಿದ್ದಾರೆ ಇದೆಲ್ಲನೂ ಡಿಲೀಟ್ ಆಗುತ್ತೆ. ಸೊ ಈ ಒಂದು ಜಿಮೇಲ್ ಅಕೌಂಟ್ಗೆ ರಿಲೇಟೆಡ್ ಏನೇನಿರುತ್ತೆ ಅದೆಲ್ಲ ಕೂಡ ವ್ಯಾನಿಷ್ ಆಗುತ್ತೆ. ಸೊ ಇಲ್ಲಿ ಏನಿದೆ ಅಂತ ಅಂದರೆ ಜಿಮೇಲ್ನಲ್ಲಿ 665 ಕಾನ್ವರ್ಸೇಷನ್ ಇದೆ ಗೂಗಲ್ ಅಕೌಂಟ್ನಲ್ಲಿ, ಆ್ಯಂಡ್ ಅದು ಕೂಡ ವ್ಯಾನಿಷ್ ಆಗುತ್ತೆ. ಕ್ಯಾಲೆಂಡರ್ ಇದೆ, ಕ್ಯಾಲೆಂಡರ್ನಲ್ಲಿರೋ ಡೇಟಾ ಹೋಗ್ಬಿಡುತ್ತೆ. ಆ್ಯಂಡ್ ಕಾಂಟ್ಯಾಕ್ಟ್ಸು ನೀವು ಜಿಮೇಲ್ನಲ್ಲಿ ಅವ್ರ ಗೂಗಲ್ನಲ್ಲಿ ಏನು ಡಿವೈಸ್ಗೆ ಕನೆಕ್ಟ್ ಮಾಡಿ ಸೇವ್ ಮಾಡಿರ್ತಿರಲ್ಲ ಕಾಂಟ್ಯಾಕ್ಟು, ಅದು ಕೂಡ ಡಿಲೀಟ್ ಆಗುತ್ತೆ. ಆ್ಯಂಡ್ ಗೂಗಲ್ ಪ್ಲೇ ಆ್ಯಪ್ಸು ಮತ್ತು ಡಿಜಿಟಲ್ ಕಂಟೆಂಟು ನೀವು ಏನೇ ಗೂಗಲ್ ಪ್ಲೇಸ್ಟೋರ್ದು ಪರ್ಚೇಸ್ ಮಾಡಿ ಆ್ಯಪ್ಸ್ ಏನಾದರೂ ಇನ್ ಪರ್ಚೇಸ್ ಆ್ಯಪ್ಸ್ ಮಾಡಿದರೆ ಅದು ಕೂಡ ಹೊರಟೋಗುತ್ತೆ. ಆ್ಯಂಡ್ ಆಮೇಲೆ 67 ಇನ್ಸ್ಟಾಲ್ಡ್ ಆ್ಯಪ್ಸು ಅದು ಕೂಡ ಹೋಗ್ಬಿಡುತ್ತೆ. ಸೊ ಇವಾಗ ನಾನು ಇದೊಂದು ಡಿಲೀಟ್ ಮಾಡಿದ್ರೆ ನಾನು ಏನೇನು ಇನ್ಸ್ಟಾಲ್ ಮಾಡಿದ್ದೀನಿ ಆ್ಯಪ್ಸು ಅದೆಲ್ಲ ಕೂಡ ವ್ಯಾನಿಷ್ ಆಗೋಗುತ್ತೆ. ಕೆಳಗಡೆ ಐ ಅಕ್ನಾಲೇಜ್ ಅಂತ ಹೇಳಿ 2 ರೈಟ್ ಮಾರ್ಕ್ ಬರುತ್ತೆ. ಸೊ
ಕೆಳಗಡೆ ನೀವು ಚೆಕ್-ಇನ್ ಬಾಕ್ಸ್ ಕಾಣಿಸ್ತಾ ಇದೆ ಅಲ್ಲ, ಅದೆರಡನ್ನೂ ಪ್ರೆಸ್ ಮಾಡಿ. ಅಂದರೆ ಇದೆಲ್ಲ ಹೋದರೂ ಪರವಾಗಿಲ್ಲ, ನನಗೆ ಅಕೌಂಟ್ ಡಿಲೀಟ್ ಆಗಬೇಕು ಅಂತ ಹೇಳಿ. ಸೊ ನೀವು ಅದನ್ನು ಎಕ್ನಾಲೇಜ್ ಮಾಡಿ ಅದೆರಡನ್ನೂ ಮೇಲೂ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕೆಳಗಡೆ ಡಿಲೀಟ್ ಅಕೌಂಟ್ ಅಂತ ಹೇಳಿ ಆಪ್ಷನ್ ಬರುತ್ತೆ ನೋಡಿ. ಅದು ಕೇಳ್ತಾ ಇದೆ, ಎಸ್ ಐ ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ದಿಸ್ ಅಕೌಂಟ್ ಆ್ಯಂಡ್ ಆಲ್ ಇಟ್ಸ್ ಡೇಟಾ. ನೀವು ಒಂದು ಸರಿ ಈ ಗೂಗಲ್ ಅಕೌಂಟ್ ಡಿಲೀಟ್ ಮಾಡಿದ್ರಿ ಅಂದರೆ ಈ ಗೂಗಲ್ ಅಕೌಂಟಿಂದ ಏನೇನು ಡೇಟಾ ಇರುತ್ತೆ ರಿಲೇಟೆಡು ಎಲ್ಲ ಕೂಡ ವ್ಯಾನಿಷ್ ಆಗುತ್ತೆ. ಸೊ ಈಗ ಇಲ್ಲಿ ಡಿಲೀಟ್ ಅಕೌಂಟ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಪ್ರಾಸೆಸ್ ಆಗ್ತಾ ಇದೆ. ಆ್ಯಂಡ್ ಓಪನ್ ವಿತ್ ಕ್ರೋಮ್ ಕೊಡ್ತೀನಿ. ಓಕೆ, ಇವಾಗ ಅದು ನಾನು ಡಿಲೀಟ್ ಅಂತ ಕೊಟ್ಟಿದ ತಕ್ಷಣ ನೋಡಿ ನಿಮಗೆ ಎಲ್ಲ ಡೀಟೇಲ್ಸೂ ಡಿಲೀಟ್ ಆಯಿತು. ಯುವರ್ ಗೂಗಲ್ ಅಕೌಂಟ್ ಆ್ಯಂಡ್ ಆಲ್ ಇಟ್ಸ್ ಡೇಟಾ ಹ್ಯಾವ್ ಬಿನ್ ಡಿಲೀಟೆಡ್. ಇಫ್ ಯು ಆಕ್ಸಿಡೆಂಟಲಿ ಡಿಲೀಟೆಡ್ ಯುವರ್ ಗೂಗಲ್ ಅಕೌಂಟ್ ಯು ಹ್ಯಾವ್ ಎ ಶಾರ್ಟ್ ಅಮೌಂಟ್ ಆಫ್ ಟೈಮ್ ಟು ಟ್ರೈ ಟು ರಿಕವರ್ ಇಟ್. ಸೊ ಅದೇನು ಹೇಳ್ತಾ ಇದೆ, ನೀವೇನಾದರೂ ಇನ್ ಕೇಸು ಗೊತ್ತಿಲ್ಲದೆ ಏನೋ ಬೈ ಮಿಸ್ಟೇಕ್ ಡಿಲೀಟ್ ಮಾಡಿಬಿಟ್ಟಿದ್ದೀರಾ ಅಂತ ಅಂದರೆ ನಿಮಗೆ ತುಂಬ ಕಡಿಮೆ ಅವಕಾಶ ಇದೆ ನೀವು ನಿಮ್ಮ ಅಕೌಂಟ್ನ ರಿಕವರ್ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ. ನೀವು ಇನ್ ಕೇಸ್ ನಿಮ್ಮ ಅಕೌಂಟ್ನ ರಿಕವರ್ ಮಾಡ್ಕೋಬೇಕು ಅಂತ ಅಂದರೆ ಇಲ್ಲಿ ರಿಕವರ್ ಯುವರ್ ಅಕೌಂಟ್ ಅಂತ ಹೇಳಿ ಒಂದು ಆಪ್ಷನ್ ಕೊಡ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಐ ಡಿ ಪಾಸ್ವರ್ಡ್ನ ಹಾಕೋದಕ್ಕೆ ಅದು ಆಪ್ಷನ್ ಕೊಡುತ್ತೆ. ಸೊ ಅಲ್ಲಿ ನೀವು ರಿಕವರ್ ಮಾಡ್ಕೊಬೋದು. ಸೊ ಇದಿಷ್ಟು ಹೇಗೆ ನೀವು ಗೂಗಲ್ ಅಕೌಂಟ್ನ ಡಿಲೀಟ್ ಮಾಡೋದು, ಜಿಮೇಲ್ ಅಕೌಂಟ್ನ ಡಿಲೀಟ್ ಮಾಡೋದು ಅಂತ ಹೇಳಿ ಒಂದು ಪ್ರೊಸೀಜರು. ಆ್ಯಂಡ್ ಈಗ ನಿಮ್ಮ ಅಕೌಂಟು ಡಿಲೀಟ್ ಆಗಿರುತ್ತೆ. ಸೊ ಇದಿಷ್ಟೂ ಡೀಟೇಲ್ಸು. ಆ್ಯಂಡ್ ನಿಮಗೆ ಇದೊಂದು ವಿಡಿಯೋ ಹೆಲ್ಪ್ ಆಯಿತು ಅನ್ನೋ ಥರ ಇತ್ತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೊಂದು ಹೊಸ ವಿಡಿಯೋ ಜೊತೆನಲ್ಲಿ ವಾಪಸ್ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದಟ್ ನನ್ನ ಹೊಸ ವಿಡಿಯೋ ನಿಮಗೆ ಮೊದಲೇ ತಲುಪುತ್ತೆ. ಆ್ಯಂಡ್ ಇನ್ನೂ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಫಾಲೋ ಮಾಡಿ, ಹೊಸ ಹೊಸ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಇಷ್ಟು ಹೊತ್ತು ಪೇಷನ್ಸ್ ಆಗಿ ಚೆಕ್ ಮಾಡಿ ಕೇಳಿಸ್ಕೊಂಡು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ನನ್ನ ಹೊಸ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಆಗೋವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.